ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತೊಂದು ಉಪ್ಪಿನಕಾಯಿ ಮಾಡುವಂತ ಹೇಗೆ ಮಾಡುವುದು ರೆಸಿಪಿಯನ್ನ ನೋಡುವ. ಇದಕ್ಕೆ ಯಾವ್ಯಾವ ಸಾಮಾನು ಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ ಎಲ್ಲದು ನೋಡುವ. 1 ಲೋಟ ಕಾಳುಮೆಣಸು, ಇದರಲ್ಲಿ 1 ಲೋಟ ಕಾಳುಮೆಣಸು, 1 kg ಮೆಣಸು ಹಿಟ್ಟು, ಲವಂಗ ಒಂದು 20 ಗ್ರಾಮು, ಸಾಸಿವೆ ಒಂದು ಅರ್ಧ kg, ಜೀರಿಗೆ ಒಂದು 300 ಗ್ರಾಮು, ಸೂಜಿ ಮೆಣಸು ಒಂದು 20, ಇಂಗು ಒಂದು ಅರ್ಧ ತೊಲೆ. ಇಷ್ಟಿದ್ದು ಈಗ ಮಾಡುವುದನ್ನು ನೋಡುವ. ಈಗ ಒಂದೊಂದೇ ಸಾಮಾನು ಎಲ್ಲದೂ ಹಾಕಿದ್ದು ತೊಂದ್ರೆ ಇಲ್ಲ, ಹುರಿತಾ ಇದ್ದು. ಉಪ್ಪಿನಕಾಯಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲೇ? ತುಂಬಾ ಇಷ್ಟ ಎಲ್ಲರಿಗೂ. ಒಂದು ಮಜ್ಜಿಗೆ ಅನ್ನಕ್ಕೆ ಒಂದು ಉಪ್ಪಿನಕಾಯಿ ಇದ್ರೆ ಸಿಕ್ಕಾಪಟ್ಟೆ ಚಲೋ ಆಗ್ತು ಊಟ. ಈಗ ಮೆಂತೆ ಹಾಕ್ತಾ ಇದ್ದು, ಒಂದು 3/4 ಚಮಚ ಇದ್ದು, ಕೆಂಪತ್ತು, ಈಗ ತೆಂಗಿನೆಣ್ಣೆ, ಈ ಕಾಳುಮೆಣಸು ಹಾಕ್ತಾ ಇದ್ದು, ಲವಂಗ, ಇಂಗು, ಕಾಳುಮೆಣಸು ಹುರಿಯೋಕರಷ್ಟೇ ತೆಂಗಿನೆಣ್ಣೆ ಹಾಕುದು, ಮತ್ತೆ ಯಾವುದಕ್ಕೂ ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇಲ್ಲ. ಮೂರು ವರ್ಷ ಇಟ್ಟರು ಹಾಳಾಗ್ತಿಲ್ಲ, ಎಂತಕ್ಕಂದ್ರೆ ಯಾವುದು ಕೆಮಿಕಲ್ಸ್ ಉಪಯೋಗಿಸ್ತಾ ಇಲ್ಲ. ಉಪ್ಪು ನೀರನ್ನ ಸರಿ ಬಸ್ಸಿ ಅದು ಹರಳಿ ಎಳ ಅಷ್ಟು ಉಪ್ಪು ನೀರು ಬಸ್ಸ, ಹಾಗಿದ್ರೆ ಉಪ್ಪಿನಕಾಯಿ ಹಾಳಾಗ್ತಿಲ್ಲ. ಇದು ಮಾವಿನ ಮಿಡಿ, ಅಪ್ಪೆ ಮಿಡಿ ಒಂದು ಸ್ವಲ್ಪ ಸಿಕ್ಕಿದ್ದು. ಈಗೆಲ್ಲ ನಮ್ಮ ಮನೇಲಿ ಯಾವಾಗಲೂ ಆಗ್ತಿತ್ತು ಮಿಡಿ, ಈ ವರ್ಷನೇ ಮಾವಿನ ಮಿಡಿ ಇಲ್ಲೇ, ಹಾಗಾಗಿ ತಕೊಂಡು ಬಂದದ್ದು. ಇದು ಉಪ್ಪು ನೀರು ಬಚ್ಚಿಟ್ಟದ್ದು. ಈಗ ಬೀಸ್ತು, ಈಗ ಆಯಿ. ಈಗ ಲವಂಗ, ಇಂಗು ಹಾಕಿದ್ದು, ಸ್ವಲ್ಪ ಸಿಡಿತು, ಹುಷಾರು.
ಬೀನ್ಸ್ ಆತು ಈಗ. ಅಲ್ಲ ಬಿಟ್ಟ ಇದೆಲ್ಲ ಮಿಡಿ ಎಲ್ಲ ಉಪ್ಪಿನಕಾಯಿ ಹಾಕ್ತಾ ಇದ್ದು. ಸರಿಯಾಗಿ ಮಾಡಿದ್ರೆ 3 ವರ್ಷ ಇತ್ತು ಅದು. ಹಾಗೆ ಎಲ್ಲ ತೆಗೆಯಲಾಗ ಮಡಿ ಮೇಲೆ ಹಿಟ್ಟೆಲ್ಲ ಬಿಸಿ ಮಾಡ್ಕೊಂಡು ತೆಗಿಯವು. ಸರಿಯಾಗಿ ಮಿಕ್ಸ್ ಮಾಡವು ಈಗ. ಅದ್ರಿಗೆಲ್ಲ ಸರಿಯಾಗಿ ಒಣಗಿಸಿ ಎಲ್ಲ ಮಾಡಿ ಅದರೊಳಗೆ ತುಂಬಿಡ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.